ಅಂಬಾರಿ ಫುಲ್ ಫಾಗ್ ಅಂದರೆ ಫಾಗ್ ಕಟ್ಟಿದೆ, ಬಿಸಿಲು ಮುಖಕ್ಕೆ ಹೊಡೆಯತೈತಿ. ನಮ್ಮ ಸಂಗಮೇಶ್ ಸರ್ ಆಲ್ರೆಡಿ ಅವ್ರ ಸೀಟನ್ನು ಅವರು ತೊಗೊಂಡ್ಬಿಟ್ಟಿದ್ದಾರೆ. ಈಗ ನಾವು ಹತ್ತಿವೇರಿ ಪಕ್ಷಿಧಾಮದ ಕಡೆ ಬಂದೀವಿ. ಹಲೋ ಫ್ರೆಂಡ್ಸ್, ಹೆಂಗಿದ್ರಪ್ಪ ಎಲ್ಲರೂ? ಆರಾಮದಿರಲ್ಲ? ಎಸ್, ನಾನು ಆರಾಮದೀನಿ. ಆ್ಯಕ್ಚುಲಿ ಸಾರಿ, ಈ ಸಲ ವಿಡಿಯೋ ಹಾಕೋಕೆ ಭಾಳ ಲೇಟ್ ಆಯ್ತು. ಸ್ವಲ್ಪ ಪರ್ಸ್ನಲ್ ರೀಸನ್ ಇದ್ದು ಹಿಂಗಾಗಿ ಸ್ವಲ್ಪ ಲೇಟ್ ಆಯ್ತು. ಇನ್ಮ್ಯಾಗ ಲೇಟ್ ಮಾಡೋದಿಲ್ಲ. ಸೊ ಥಂಬ್ನೇಲ್ ನೋಡಿ ನಿಮ್ಗೆಲ್ಲರಿಗೂ ಗೊತ್ತಾಗಿರ್ತೈತಿ. ಸೊ ನಾವು ಬಿಜಾಪುರಿಂದ ಜೋಗ್ ಫಾಲ್ಸಿಗೆ ಹೊಂಟೀವಿ. ಸೊ ಬರೀ ಜೋಗ್ ಫಾಲ್ಸ್ ಅಲ್ಲ, ಜೋಗ್ ಫಾಲ್ಸಿಂದ ಹೊನ್ನಾವರದಿಂದ ಯಾಣ ಕೇವ್ಸಿಂದ ಮುಂಡಗೋಡು ಟಿಬೇಟಿಯನ್ ಕಾಲೋನಿ. ಸೊ ಟಿಬೇಟಿಯನ್ ಕಾಲೋನಿಯಿಂದ ಬ್ಯಾಕ್ ಟು ಬಿಜಾಪುರ ಅಂತ ಪ್ಲ್ಯಾನ್ ಆಗಿದೆ. ಸೊ ನಿನ್ನೆ ನೈಟ್ ನಾವು ಬಿಜಾಪುರ ಡಿಸ್ಟಿಕ್ ಮುದ್ದೇವಾಳ ತಾಲೂಕಿಂದ ಬಿಟ್ಟಿದ್ವಿ. ರಾತ್ರಿ ಊಟ ಮಾಡಿ ಮನೆಗೆ ಬಿಟ್ಟಿದ್ವಿ. ಸೊ ಕತ್ಲಾಗಿತ್ತಲ್ಲ, ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಅಲ್ಲಿಂದ ನಾವು ನಿನ್ನೆ ಹುಬ್ಬಳ್ಳಿ ಕುಸಗಲ್ ಬೈಪಾಸ್ ಔಟರ್ ರಿಂಗ್ ರೋಡಿಗೆ ಬಂದಿದ್ವಿ ನೈಟ್. ಸೊ ಬಂದು ಅದಕ್ಕಿಂತ ಔಟರ್ ರಿಂಗ್ ರೋಡಿಂದ ಸ್ವಲ್ಪ ಒಂದು 4-5 ಕಿಲೋಮೀಟ್ರ್ ಮುಂದೆ ಬಂದು ಈ ಜೋಗ್ ಫಾಲ್ಸ್ ಅಂದರೆ ತಡಸ್ ಹೂವಿನ ರೋಡ್ ಬರ್ತದಲ್ಲ, ಸೊ ತಡಸ್ ರೋಡಿಗೆ ನಾವು ಸ್ವಲ್ಪ ಸೈಡ್ಗೆ ಹಾಕಿ ಇಲ್ಲೇ ಸ್ಟೇ ಮಾಡಿದ್ವಿ. ಸೊ ಗಾಡ್ಯಾಗ ಈ ಟ್ರಿಪ್ಪಲ್ಲಿ ನಾವು ಒಬ್ಬನೇ ಇಲ್ಲ, ನಾನು ಮತ್ತು ನಮ್ಮ ಫ್ರೆಂಡ್ ಇದ್ದಾನೆ ಸಂಗಮೇಶ್ ಅಂಥೇಳಿ, ಅವ್ನಿಗೂ ತೋರಿಸ್ತೀನಿ. ಗಾಡಿಯಾಗಿನ ರೆಸ್ಟ್ ಮಾಡತ್ತಾನವ. ಸೊ ಈಗ ಆ್ಯಕ್ಚುಲಿ ಬೆಳಿಗ್ಗೆ ಟೈಮ್ 6 ಆಗಿದೆ. ಸೊ ಈಗಿದೆ ನೋಡಿ ನಮ್ಮ ಅಂಬಾರಿ ಫುಲ್ ಫಾಗ್ ಅಂದರೆ ಫಾಗ್ ಕಟ್ಟಿದೆ. ಓಕೆ ನೋಡಿ, ಬನ್ನಿ ನಮ್ಮ ಸಂಗಮೇಶ್ ಅವರು ಇನ್ನೂ ಗಾಡಿಯಲ್ಲಿ ನೋಡಿ. ನಮ್ಮದು ನೀವು ಓಲ್ಡ್ ವಿಡಿಯೋ ಯಾರು ನೋಡಿದ್ರಿ ಅಂತಾರೆ ಗೊತ್ತಿರ್ತೈತೆ ನಿಮಗೆ, ಕ್ಯಾಂಪರ್ ವ್ಯಾನ್ ಮಾಡಿದ್ದು. ಸೊ ಈ ಒಂದು ನಮ್ಮ ಅಂಬಾರಿನ ನಾವು ಯಾವ ಥರ ಕ್ಯಾಂಪರ್ ವ್ಯಾನ್ ಮಾಡಿ ಒಂದು ಡಿಟೇಲ್ ನಿಮ್ಗೆ ಏನಾದರೂ ಬೇಕಪ್ಪ ಅಂತಂದರೆ ನನ್ನದೇ ಒಂದು ಚಾನಲಲ್ಲಿ ಒಂದು ವಿಡಿಯೋ ಮಾಡಿದ್ದೀನಿ ನಾನು ಸಪ್ರೇಟ್. ಈ ಕ್ಯಾಂಪರ್ ವ್ಯಾನ್ ಬಗ್ಗೆನೇ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಸೊ ಅದು ನೀವು ನೋಡಿದ್ರೆ ನಿಮಗೆಲ್ಲ ಐಡಿಯಾ ಬರ್ತೈತಿ. ಸೊ ನೋಡಿ, ಇಲ್ಲೇ ನಮ್ಮದು ಸ್ಟೇ ಆಗಿತ್ತು. ನಿನ್ನೆ ನೈಟ್ ಬಂದು ಈ ಥರ ಎಲ್ಲ ಸೆಟಪ್ ಮಾಡ್ಕೊಂಡು ಫುಲ್ ಸ್ಟೇ ಮಾಡಿದ್ವಿ. ಓಕೆ ನೋಡಿ, ಬೆಳಿಗ್ಗೆ 6 ಗಂಟೆ ಆಗಿದೆ, ನೇಚರ್ ಇದೆ. ನಮ್ಮ ಸಂಗಮೇಶ್ ಅವರು ಎದ್ದು ಬಂದರೆ ನಿಧಿಗಣ್ಣಾಗಿದ್ದಾರೆ ಅವರು. ಓಕೆ ಸಂಗಮೇಶ್ ಒಂದು ಹಾಯ್ ಮಾಡಿರಿ. ಹಾಂ ಓಕೆ, ಇನ್ನೂ ಫ್ರೆಶ್ ಅಪ್ ಆಗಿಲ್ಲ ಅವರು, ಫ್ರೆಶ್ ಅಪ್ ಆಗಿ ಮಾತಾಡ್ತಾರೆ ಅವರು. ಓಕೆ ನೋಡಿ, ಅರ್ಲಿ ಮಾರ್ನಿಂಗ್ ಇದೆ, ಅಷ್ಟು ಚೆನ್ನಾಗಿ ಅನಿಸ್ತದೆ. ಇಲ್ಲಿಂದ ಜೋಗ್ ಫಾಲ್ಸ್ 150 ಕಿಲೋಮೀಟ್ರ್ ಇದೆ. ಸೊ ನಾವು ಈಗ ಜಸ್ಟ್ ಎದ್ದೀವಿ. ಫ್ರೆಂಡ್ಸ್, ಬ್ರಷ್ ಗೀಶ್ ಮಾಡ್ಕೊಂಡು ಇಲ್ಲಿ ಹೋಟೆಲ್ ಕೀರ್ತಿ ಧಾಬಾ ಅಂತಿದೆ. ಸೊ ಇಲ್ಲಿ ಟೀ ಕುಡಿಯೋಕೆ ಬಂದೀವಿ. ಸೊ ನೋಡಿ, ಹೋಟೆಲ್ ಕೀರ್ತಿ ಧಾಬಾ ಇಲ್ಲಿ ಟೀ ಕುಡಿತಾ ಇದ್ದೀವಿ. ಮಾರ್ನಿಂಗ್ ಎಳಿ ಬಿಸಿಲು ಮುಖಕ್ಕೆ ಹೊಡೆಯತೈತಿ. ಫ್ರೆಂಡ್ಸ್, ಟೀ ಬೆಸ್ಟ್ ಮಸ್ತ್ ಇತ್ತು. ಟೀ ಕುಡ್ಕೊಂಡು ನಮ್ಮ ಸಂಗಮೇಶ್ ಅವರು ಟೀ ಕುಡ್ದು ನೀನು ಹೆಂಗಿತ್ತಪ್ಪ? ಟೀ ಹೆಂಗಿತ್ತು? ಟೀ ಚಾ ಸೂಪರ್ ಸಕ್ಕತ್ತಿತ್ತು. ಒಂದು ಇಲ್ಲೇ ಕೊಡ್ರಿ. ಯಾ ಓಕೆ ನೋಡಿ, ಈಗ ಹೋಟೆಲ್ ಕೀರ್ತಿ ಧಾಬಾ ಅಂತಿದೆ. ಸೊ ನಮ್ಮ ಅಂಬಾರಿ ರೋಡ್ ಹಚ್ಚಾಗೈತಿ. ತೋರಿಸ್ತೀನಿ ಬೇರೆ, ನಮ್ಮ ಅಂಬಾರಿ ನಿಲ್ಲೇ ಹಾಕಿದ್ವಿ ನಾವು. ನೋಡಿ ಫ್ರೆಂಡ್ಸ್, ಬೆಳಗ್ಗೆ ನೋಡಿ ಫ್ರೆಶ್ ಫುಲ್ಲು ನೋಡಿ. ನಮ್ಮ ಅಂಬಾರಿ ಅಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ನಮ್ಮ ಅಂಬಾರಿ. ರೋಡ್ ಆ ಸೈಡ್ ಅಂಬಾರಿನ ಸ್ಟಾಪ್ ಮಾಡಿ ಇಲ್ಲಿ ಟೀ ಕುಡಿಯೋಕೆ ಬಂದಿದ್ವಿ. ಸೊ ಟೀ ಕುಡ್ಕೊಂಡು ಹೊರಟಿದ್ದೀವಿ. ಟ್ರಿಪ್ ಬಿಗಿನ್ಸ್. ನಿನ್ನೆ ನೈಟ್ ರೈಡ್ ಆಯಿತು. ಸೊ ಇವಾಗ ಮಾರ್ನಿಂಗ್ ರೈಡ್. ಸೊ ನೋಡಿ, ಇದು ಯಾವುದಾದ್ರು ಸಾಯಿ ಗಣೇಶ್ ಹೋಟೆಲ್ ಅಂತಿದೆ. ಸೊ ಇಲ್ಲೇ ನಾವು ಸ್ಟಾಪ್ ಮಾಡಿದ್ದೆ. ಸೊ ನೋಡಿ, ಇದರ ಫ್ರಂಟಲ್ಲಿ ನಮ್ಮ ಅಂಬಾರಿನ ಸೈಡ್ಗೆ ಹಾಕಿ ಸ್ಟಾಪ್ ಮಾಡಿದ್ವಿ. ಫ್ರೆಂಡ್ಸ್ ನೋಡಿ, ಯಾರಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗ್ರಿ. ನೋಡಿರಿ traveling.com. ಓಕೆ, ಸೊ ಹೇಗೆ ಕಾಣ್ತಾ ಇದೆ ಅದನ್ನು ಹೇಳ್ಬೇಕು ನೀವು ಸ್ವಲ್ಪ. ಗಾಡಿಗೆ ಈ ಥರ ಸ್ಟಿಕರಿಂಗ್ ಮಾಡಿಸಿದ್ದೀನಿ. ಸೊ ನೋಡಿ, ನೈಟ್ ನಾವು ಬೆಡ್ ಸಿಸ್ಟಮ್ ಮಾಡಿದ್ವಲ್ಲ. ಸೊ ಈಗ ಟ್ರಾವೆಲ್ ಮಾಡಬೇಕು. ಸೊ ಅದಕ್ಕೋಸ್ಕರ ವಾಪಸ್ ನಮ್ಮ ಸೀಟ್ನ ನಾನು ನೋಡಿ, ನಮ್ಮ ಸೀಟ್ನ ಡ್ರೈವರ್ ಸೀಟ್ನ ನಾವು ಈ ಥರ ಹಾಕ್ಕೊಂಬಿಟ್ಟಿವಿ. ಸೊ ಇದು ಸ್ಟೆಪ್ ಬೈ ಸ್ಟೆಪ್ ಕಂಪ್ಲೀಟ್ ಸೆಟಪ್ಪನ್ನು ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತೀನಿ. ಬೇಕಾದ್ರೆ ನೀವು ಯಾರಾದರೂ ಈ ಥರ ಕ್ಯಾಂಪರ್ ವ್ಯಾನ್ ಮಾಡಬೇಕು ಟಾಟಾ ನ್ಯಾನೋ ಅಂತಂದರೆ ಈ ಥರ ಮಾಡ್ಕೋಬೋದು. ಕಂಪ್ಲೀಟ್ ಡೀಟೇಲ್ಸ್ ಇದೆ ಅದರಲ್ಲಿ. ಸೊ ಅದಕ್ಕೋಸ್ಕರ ನಾನು ವಿಡಿಯೋದಲ್ಲಿ ಜಾಸ್ತಿ ಹೇಳಿಲ್ಲ ಯಾವ ಥರ ಸೀಟಿಗೆ ಮಾಡಬೇಕು, ಯಾವ ಥರ ಮಲಗಿಸ್ಬೇಕು, ಯಾವ ಥರ ಬೆಂಡ್ ಮಾಡ್ಬೇಕು ಅನ್ನೋದು. ಸೊ ಎಲ್ಲ ವಿಡಿಯೋದಲ್ಲಿ ನೋಡ್ಕೊರಿ, ಕರೆಕ್ಟಾಗಿರ್ತೈತಿ.
ಸೊ ಸಂಗಮೇಶ್ ಹೊರಡುವ. ಎಸ್, ನಮ್ಮ ಸಂಗಮೇಶ್ ರೆಡಿ ಆಗಿದ್ದಾರೆ ಫ್ರೆಂಡ್ಸ್. ಗಾಡಿ ಅನ್ನೋದು ಒಳ್ಳೆ ಕಬಾಡಾಗಿತ್ತು, ಕಬಾಡ್. ಸೊ ಸ್ವಲ್ಪ ಆದಷ್ಟು ನೀಟ್ ಮಾಡಿದ್ದೀವಿ. ಸೊ ನೋಡಿ, ಓಕೆ. ನಮ್ಮ ಸಂಗಮೇಶ್ ಅವರು ಆಲ್ರೆಡಿ ಅವ್ರ ಪೊಸಿಷನಿಗೆ ಹೋಗ್ಬಿಟ್ಟಿದ್ದಾರೆ. ಅವ್ರ ಸಿಟಿಗೆ ಅವ್ರು ಹೋಗಿದ್ದಾರೆ ಆರಾಮ. ಅವ್ರು ಒಂಥರ ಸೆಮಿ ಸ್ಲೀಪರಲ್ಲಿ ಕೂತಾಗೆ ನೋಡಿ. ನಮ್ಮ ಸಂಗಮೇಶ್ ಅವರು ಆಲ್ರೆಡಿ ಅವ್ರ ಸೀಟನ್ನು ಅವರು ತೊಗೊಂಡ್ಬಿಟ್ಟಿದ್ದಾರೆ. ಆರಾಮ್ ರೈಡನ್ನು ನೋಡಿ ಬರೋರವರೆಲ್ಲ. ಸೊ ಬನ್ನಿ ಫ್ರೆಂಡ್ಸ್, ರೈಡ್ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಬನ್ನಿ. ಸೀಟ್ ಬೆಲ್ಟ್ ಅನ್ನೋದು ಮಸ್ಟ್ ಆ್ಯಂಡ್ ಶುಡ್. ಓಕೆ, ಸೇಫ್ಟಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನೋಡಿ, ನಾವು ಡ್ರೈವ್ ಮಾಡಬೇಕಲ್ಲ, ಸೊ ಅದಕ್ಕೋಸ್ಕರ ನಾವು ಒಂದು ಸೀಟ್ ಹಾಕ್ಕೊಂಡಿದ್ವಿ. ನಮ್ಮ ಸಂಗಮೇಶ್ ಅವರು ರೆಸ್ಟ್ ಮಾಡಬೇಕು, ಸೊ ಅದಕ್ಕೋಸ್ಕರ ಅವರಿಗೆ ಆರಾಮಾಗಿ ಸ್ಲೀಪರ್ ಅರೇಂಜ್ಮೆಂಟ್ ಮಾಡಿ ಕೊಟ್ಟಿದ್ದೀವಿ. ಓಕೆ, ಸೊ ಬನ್ನಿ ಫ್ರೆಂಡ್ಸ್, ಅವರ್ ಜರ್ನಿ ಟುವರ್ಡ್ಸ್ ಜೋಗ್ ಫಾಲ್ಸ್. ಫ್ರೆಂಡ್ಸ್, ನಾವು ತಡಸದಿಂದ ಮುಂಡಗೋಡಿಗೆ ಹೋಗೋ ರೋಡಿಗೆ ಸೊ ಸೆಂಟ್ರಲ್ಲಿ ಒಂದು ಇದು ಬರ್ತೈತಿ, ಅತ್ತಿವೇರಿ ಪಕ್ಷಿಧಾಮ ಅಂತೇಳಿ. ಸೊ ಅದು ಮೇನ್ ರೋಡ್, ತಡಸದಿಂದ ಮುಂಡಗೋಡು ಮೇನ್ ರೋಡ್ ಏನೈತಿಲ್ಲ ಅದರಿಂದ ಸ್ವಲ್ಪ ಒಳಗಡೆ ರೈಟಿಗೆ ಹೊಳ್ಬೇಕು. ಸೊ ತಡಸದಿಂದ ಮುಂಡಗೋಡಿಗೆ ಹೋಗುವಾಗ ರೈಟಿಗೆ ಹೊಳ್ಬೇಕು. 6 ಕಿಲೋಮೀಟ್ರ್ ಆಕತಿ. ಸೊ ಆ ಮೇನ್ ರೋಡಿಂದ ಅತ್ತಿವೇರಿ ಪಕ್ಷಿಧಾಮ 6 ಕಿಲೋಮೀಟ್ರ್ ಆಕತಿ. ಸೊ ಈಗ ನಾವು ಅತ್ತಿವೇರಿ ಪಕ್ಷಿಧಾಮದ ಕಡೆ ಬಂದೀವಿ. ಬೆಳಿಗ್ಗೆ 8 ಗಂಟೆ ಆಗೈತಿ. ಸೊ ಇಲ್ಲಿ ಆಲ್ರೆಡಿ ಪಕ್ಷಿಧಾಮಕ್ಕೆ ಬಂದೀವಿ. ಸೊ ಇಲ್ಲಿ ನೋಡ್ಬೋದು ನೀವು, ನಮ್ಮ ಅಂಬಾರಿನ ಇಲ್ಲಿ ಸ್ಟಾಪ್ ಮಾಡಿದ್ದೀವಿ. ಸೊ ಎಂಟ್ರೆನ್ಸ್ ಅತ್ತಿವೇರಿ ಪಕ್ಷಿಧಾಮ. ಸೊ ನೋಡಿ, ಈ ಥರ ಇದೆ. ಬೆಳಿಗ್ಗೆ ನೋಡಿ ಈ ಥರ ಎಲ್ಲ ಬರ್ಡ್ಸ್ ಇದಾವಂತೆ. ನೋಡಿ ಈ ಥರ ಇದೆ ಎಂಟ್ರೆನ್ಸ್. ಒಂದು ಸಾರಿ ನೋಡ್ಕೊಂಬಿಡಿ. ಅತ್ತಿವೇರಿ ಪಕ್ಷಿಧಾಮ ತಡಸದಿಂದ ಮುಂಡಗೋಡಿಗೆ ಹೋಗುವ ದಾರಿಯಲ್ಲಿ ಸಿಗುತ್ತೆ ನಿಮಗೆ. ಸೊ ತಡಸ ಟು ಮುಂಡಗೋಡು ರೋಡ್ ಏನೈತಲ್ಲ ಅದರಿಂದ ಒಳಗಡೆ ಒಂದು 6 ಕಿಲೋಮೀಟ್ರ್ ಬಂದರೆ ಅತ್ತಿವೇರಿ ಪಕ್ಷಿಧಾಮ. ಸೊ ನೋಡಿ, ಅತ್ತಿವೇರಿ ಪಕ್ಷಿಧಾಮದ ಟೈಮಿಂಗ್ಸ್ ಇದಾವೆ ನೋಡಿ ಇಲ್ಲಿ. ಬೆಳಿಗ್ಗೆ 6ರಿಂದ 11ರವರೆಗೆ. ಸೊ ಮತ್ತು ಸಂಜೆ 4 ಗಂಟೆಯಿಂದ 6:30ವರೆಗೆ. ಓಕೆನಾ? ಸೊ ನೋಡಿ, ಯಾರಾದರೂ ಪಕ್ಷಿ ಪ್ರೇಮಿಗಳಿದ್ದರೆ ಈ ಜಾಗ ತುಂಬ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ಟಿಕೆಟ್ ಇದೆ ಗೌರ್ಮೆಂಟಿಂದ. ಅಡಲ್ಟ್ಸಿಗೆ 25 ರುಪೀಸು, ಚಿಲ್ಡ್ರನಿಗೆ 10 ರುಪೀಸು. ಸೊ ಚೆನ್ನಾಗಿದೆ. ಪಕ್ಷಿ ಪ್ರೇಮಿಗಳಿಗೆ ಇದೊಂದು ಹೇಳಿ ಮಾಡಿಸಿದಂಥ ಜಾಗ. ತಡಸೆಯಿಂದ ಮುಂಡಗೋಡಿಗೆ ಹೋಗುವ ದಾರಿಯಲ್ಲಿ ಬರುತ್ತೆ. ಸೊ ಇದೆಲ್ಲ ಪಾರ್ಕಿಂಗ್ ಸ್ಪೇಸ್ ಇದೆ ಇಲ್ಲೆಲ್ಲ. ಸೊ ಬನ್ನಿ, ಈಗ ಒಳಗಡೆ ಹೋಗಿ ನಿಮ್ಮ ಲಕ್ ಇತ್ತಂದರೆ ಯಾವ್ಯಾವ ಪಕ್ಷಿಗಳು ಕಾಣ್ತಾ ನೋಡ್ಕೊಂಡು ಬರೋಣ. ಓಕೆ, ಆ್ಯಕ್ಚುಲಿ ನಮ್ಮ ಪ್ಲ್ಯಾನಲ್ಲಿ ಇದು ಇದ್ದಿದ್ದಿಲ್ಲ. ಸೊ ನಾವು ಹೊಂಟಿದ್ದೀವಲ್ಲ, ಸೊ ಹೀಗೆ ನೋಡಿದ್ದೀವಿ ಅತ್ತಿವೇರಿ ಪಕ್ಷಿಧಾಮ ಅಂತೇಳಿ ಬೋರ್ಡ್ ಹಾಕಿದ್ರು. ಸೊ ಚೆನ್ನಾಗಿತ್ತು. ಒಂದು 6 ಕಿಲೋಮೀಟ್ರ್ ಹತ್ತಿತ್ತು. ಸೊ 6 ಕಿಲೋಮೀಟ್ರ್ ಅಂತಂದರೆ ಅದರ ನಮ್ಮ ಟ್ರಿಪ್ ಏನಿದೆಯಲ್ಲ, ಸೊ ಇದೇ ಅದು ಎಲ್ಲಿ ಬೇಕಲ್ಲೇ ಹೋಗೋದು. ಬಟ್ ಹೀಗಾಗಿ ನಮ್ಮ ಪ್ಲ್ಯಾನ್ ಒಳಗೆ ಇದು ಇದ್ದಿದ್ದಿಲ್ಲ, ಬಟ್ ಆದರೂ ಬಂದಿದ್ದೀವಿ ಫ್ರೆಂಡ್ಸ್. ಇಲ್ಲಿ ಆ್ಯಕ್ಚುಲಿ ಏನಾಯ್ತಪ್ಪ ಅಂತಾರೆ, ಟಿಕೆಟ್ ಕೌಂಟ್ರೊಳಗೆ ಟಿಕೆಟ್ ಕೊಡೋರು ಯಾರೂ ಇಲ್ಲ. ಸೊ ಮತ್ತು ಅಲ್ಲಿ ಹುಡುಕಿ ನೋಡಿದ್ವಿ, ಇಲ್ಲೊಂದಿಬ್ಬರು ಸಿಕ್ಕರು. ಸೊ ಅವ್ರು ಏನಂದ್ರೆ ಇನ್ನೂ ಜಾಸ್ತಿ ಜನ ಬಂದಿಲ್ಲ ರೀ, ಹೀಗಾಗಿ ನೀವು ಹೋಗಿ ಫಸ್ಟ್ ನೋಡ್ಕೊಂಬರ್ರಿ ಬರ್ಡ್ ಸ್ಯಾಂಕ್ಚುರಿನ. ನೋಡ್ಕೊಂಬಂದು ವಾಪಸ್ಸು ಹೋಗಂಬಂದು ಟಿಕೆಟ್ ಕೊಟ್ಟು ತೊಗೊಂಡು ಹೋರಿ ಅಂತಂದಾರ. ಸೊ ನೋಡಿ, ನಮಗೆ ಒಳಗಡೆ ಪ್ರವೇಶ ಸಿಕ್ಕಿದೆ.
ನಮ್ಮ ಸಂಗಮೇಶ್ವರು ಆಲ್ರೆಡಿ ಜಾಲಿಯಾಗಿ ಜಾಗಿಂಗ್ ಮಾಡ್ತಾ ಪಕ್ಷಿಧಾಮದಲ್ಲಿ ಹೋಗ್ತಿದ್ದಾರೆ. ಬನ್ನಿ ನೋಡಿ ಹೇಗಿದೆ ಸಿಸ್ಟಮ್. ನಾವು ಅವ್ರಿಗೆ ಹುಡುಕ್ತಾ ಇದ್ದೀವಿ, ಎಲ್ಲಿ ಹೋಗಿದ್ದಾರೆ ಅಂತೇಳಿ. ಸೊ ಅವ್ರು ನೋಡ್ರೆ ಎಲ್ಲಿ ತೋರಿ ಯಾರು ಇನ್ನೂ ಜಾಸ್ತಿ ಬಂದಿಲ್ಲ ಜನ. ಸೊ ಆಮ್ಯಾಗ ಬರ್ತಾರೆ, ನೀವು ಹೋಗಿ ನೋಡ್ಕೊಂಬಂದು ಹೋಗೋ ಮುಂದೆ ಟಿಕೆಟ್ ತೊಗೊಂಡು ಹೋಗ್ರಿ ಅಂತ ಹೇಳ. ಸೊ ಒಳಗಡೆ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ಹತ್ತಿವೀರಿ ಪಕ್ಷಿಧಾಮ. ಸೊ ಇಲ್ಲಿ ಜಾಸ್ತಿ ಶಬ್ದ ಮಾಡೋ ಹಾಗಿಲ್ಲ, ಯಾಕಂತಂದರೆ ಬರ್ಡ್ಸ್ ನಿಮ್ಗೆ ಗೊತ್ತಲ್ಲ, ಬರ್ಡ್ಸಿಗೆ ಶಬ್ದ ಅಂದರೆ ಆಗಿ ಬರೋದಿಲ್ಲ. ಹಾಂ ಇಲ್ಲೇ ಐತಲ್ಲ, ಇದು ಕಾಣ್ತಾ ಇಲ್ಲ, ಇದು ಕಾಣ್ತಾ ಇಲ್ಲ ಮನುಷ್ಯ. ನೀವು ಎಷ್ಟು ದೊಡ್ಡದಿತ್ತು ನೋಡಿದ್ರಿ ಅದು ನೋಡಿ ಫ್ರೆಂಡ್ಸ್. ಆ್ಯಕ್ಚುಲಿ ಹೇಳ್ಬೇಕಪ್ಪ ಅಂತಂದ್ರೆ ಇದೇ ದಾರಿ ಅಂತ ಚೆನ್ನಾಗಿ ನೋಡಿ. ಆ್ಯಕ್ಚುಲಿ ಹೇಳ್ಬೇಕಪ್ಪ ಅಂತಂದರೆ ಸಿಕ್ಕಾಪಟ್ಟೆ ಸಿನಾರಿಯೋ ಮಾತ್ರ ಸೂಪರ್ ಇದೆ. ಸೊ ಕ್ಯಾಮ್ರಾ ಇದನ್ನು ಜಸ್ಟಿಸ್ ಮಾಡ್ತಾಯಿಲ್ಲ ಅಂತ ಅನ್ಕೋತೀನಿ. ನೋಡಿ ಇಡೀ ಪಕ್ಷಿಧಾಮದಲ್ಲಿ ನಾನು ಮತ್ತು ಸಂಗಮೇಶ್ 8 ಗಂಟೆಗೆ ಬಂದೀವಿ. ಮೋಸ್ಟ್ಲಿ ಇಲ್ಲಿ ಜನ ವೀಕೆಂಡಿಗೆ ಬರ್ತಾರೆ ಅನಿಸುತ್ತೆ. ಸೊ ಇವತ್ತು ವೀಕೆಂಡ್ ಅಲ್ಲಲ್ಲ, ಸೊ ಹಾಗಾಗಿ ಜನ ಜಾಸ್ತಿ ಬಂದಿಲ್ಲ. ಇಲ್ಲ ಈವ್ನಿಂಗ್ ಬರ್ಬೋದು, ನೋಡೋಣ ನಾವು ವಾಪಸ್ ಹೋಗೋದ್ರಲ್ಲಿ ಎಷ್ಟು ಜನ ಬರ್ತಾರೆ ಅಂಥೇಳಿ. ಫ್ರೆಂಡ್ಸ್ ಅಲ್ಲಿಂದ ತುಂಬ ಚೆನ್ನಾಗಿದೆ, ಅಲ್ಲಿ ನೀರು ಕಾಣ್ತಾ ಇದೆ, ವ್ಯೂಸ್ ಚೆನ್ನಾಗಿದೆ. ಸೊ ಬನ್ನಿ ಬೇಗ ಅಲ್ಲಿ ಹೋಗಿ ನೋಡೋಣ. ಸೊ ಜಾಸ್ತಿ ಶಬ್ದ ಮಾಡಬಾರ್ದು ಅಂತ ಮೆಲ್ಲಗೆ ಮಾತಾಡ್ತಾ ಇದ್ದೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಆ್ಯಕ್ಚುಲಿ ರಿಯಲ್ ಆಗಿ ಕಣ್ಣಿಲೇನು ನೋಡ್ತೀವಲ್ಲ ಅದರದ್ದು ಮಜಾನೇ ಬೇರೆ ಇದೆ. ನೋಡಿ ಯಾವ ಥರ ಸೇತುವೆ ಕಟ್ಟಿದ್ದಾರೆ ಪಕ್ಷಿಗಳಿಗೋಸ್ಕರ. ಪಕ್ಷಿಧಾಮದಲ್ಲಿ ನೋಡಿ ಈಗ ಸೇತುವೆ ಕಟ್ಟಿದ್ದಾರೆ. ನೋಡಿ ಇಲ್ಲಿ ಹೋಗ್ತಾ ಇದ್ದೀನಿ. ನಿಮಗೆ ಕ್ಯಾಮ್ರಾದಲ್ಲಿ ನಾನು ಜಸ್ಟಿಫೈ ಮಾಡೋಕ್ಕಾಗೋದಿಲ್ಲ, ಯಾಕಂತಂದರೆ ಇದು ರಿಯಲ್ ಆಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಬಟ್ ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ. ನೋಡಿ ಈ ಥರ ನಮಗೆ ಒಂದು ಬ್ರಿಡ್ಜ್ ಸಿಸ್ಟಮ್ ಮಾಡಿ ಪಕ್ಷಿಗಳನ್ನು ಒಂದು ವೀಕ್ಷಣೆಗಾಗಿ ಈ ಥರ ಒಂದು ಸಿಸ್ಟಮನ್ನು ಮಾಡಿದ್ದಾರೆ. ಸೊ ಅಡಲ್ಟ್ಸಿಗೆ 25 ರೂಪೀಸ್ ಟಿಕೆಟ್. ನೋಡಿ ಫ್ರೆಂಡ್ಸ್, ಬನ್ನಿ ಇನ್ನೂ ಏನೇನಿದೆ ಎಲ್ಲ ನೋಡ್ಕೊಂಬರೋಣ. ಅಲ್ಲೆಲ್ಲಿ ನೋಡಿ ಸಣ್ಣ ಪುಟ್ಟ ವ್ಯೂ ಪಾಯಿಂಟ್ಗಳನ್ನು ಮಾಡಿದ್ದಾರೆ ಅಲ್ಲಿ. ವಾವ್, ಫುಲ್ ಫಾಗ್ ಇದೆ ನೋಡಿ. ಈ ಥರ ಒಂದು ಪಾಯಿಂಟನ್ನು ಮಾಡಿದ್ದಾರೆ ಫ್ರೆಂಡ್ಸ್. ಫ್ರೆಂಡ್ಸ್ ನಿಮಗೆ ಈ ಕ್ಯಾಮ್ರಾದಲ್ಲಿ ಕಾಣ್ತಾ ಇಲ್ಲ, ಅಲ್ಲೇನಿದೆಯಲ್ಲ ಅಲ್ಲಿ ಸಿಕ್ಕಾಪಟ್ಟೆ ಪಕ್ಷಿಗಳಿವೆ. ಸೊ ವೈಟ್ ಕಲರ್ ಇದೆ, ಬಟ್ ಕ್ಯಾಮ್ರಾದಲ್ಲಿ ಕಾಣ್ತಾ ಇಲ್ಲ ಅದು. ಸೊ ಬಟ್ ಈ ಪ್ಲೇಸ್ ಏನಿದೆಯಲ್ಲ ತುಂಬ ಸಖತ್ ಪ್ಲೇಸ್ ಇದೆ. ಮೋಸ್ಟ್ಲಿ ಅಲ್ಲಿ ಬೋಟ್ ಇದೆ, ಅಲ್ಲಿ ದೋಣಿ ಅಂತ ಅವರು ಬರೆದಿದ್ರು, ಬೋಟಿಂಗ್ ಇದೆ ಅಂತ ಬರೆದಿದ್ದಾರೆ. ಬಟ್ ಅದು ವೀಕೆಂಡಲ್ಲಿ ಜನ ಜಾಸ್ತಿ ಬಂದರೆ ಆ ಬೋಟ್ ತೊಗೊಂಡು ಫುಲ್ಲು ನಿಮಗೇನು ವಾಟ್ರ್ ಇದೆಯಲ್ಲ ಅಲ್ಲಿ ಡೀಪ್ ವಾಟ್ರ್, ಅಲ್ಲಿ ಫುಲ್ಲು ಬೋಟಿಂಗ್ ಮಾಡಿಸ್ತಾ ಎಲ್ಲ ಪಕ್ಷಿಗಳನ್ನು ತೋರಿಸ್ತಾರೆ. ಓಕೆ, ಸೊ ವೀಕೆಂಡಿಗೆ ಪ್ಲ್ಯಾನ್ ಮಾಡ್ಕೊಂಡು ಬರೋದು ಒಳ್ಳೇದು ಅನಿಸುತ್ತೆ. ಫ್ರೆಂಡ್ಸ್ ನೋಡಿ ಇಲ್ಲಿ ಬೋಟಿಂಗ್ ಇದೆ, ಸೊ ಲಾಕ್ ಮಾಡಿದ್ದಾರೆ. ನಿಮಗೆ ಬೋಟ್ ತೋರಿಸ್ತೀನಿ ಬರೀ ಇಲ್ಲಿ. ಸೊ ವೀಕೆಂಡಲ್ಲಿ ಬರ್ಬೇಕು ನೋಡಿ ಇಲ್ಲಿ, ಯಾಕಂತಂದರೆ ಬೋಟಲ್ಲಿ ಆದರೆ ಫುಲ್ ಮಿಡಲಲ್ಲಿ ಒಯ್ದು ಅದೇನು ಸಣ್ಣ ಪುಟ್ಟ ಐಲ್ಯಾಂಡ್ ಇದ್ದಾವಲ್ಲ, ಸೊ ಅಲ್ಲಿ ಬರ್ಡ್ಸ್ ಸ್ಟೇ ಮಾಡಿರ್ತವೆ. ಸೊ ಅದನ್ನೆಲ್ಲ ಚೆನ್ನಾಗಿ ತೋರಿಸ್ತಾರೆ ಅವರು. ಸೊ ಲಾಕ್ ಆಗಿದೆ.
ಫ್ರೆಂಡ್ಸ್ ಟೋಟಲಾಗಿ ಹೇಳ್ಬೇಕಂತಂದರೆ ಈ ಹತ್ತಿವೇರಿ ಪಕ್ಷಿಧಾಮ ಚೆನ್ನಾಗಿದೆ, ಬಟ್ ಬೋಟಿಂಗ್ ಇದ್ರೆ ಅಷ್ಟೇ ಇಲ್ಲಿ ಪ್ಲ್ಯಾನ್ ಮಾಡಿರಿ. ಯಾಕಂದ್ರೆ ಬೋಟಿಂಗ್ ಇಲ್ಲಂತಾರೆ ಜಾಸ್ತಿ ಏನು ಕಾಣಂಗಿಲ್ಲ. ಯಾಕಂದ್ರೆ ವಾಕ್ ಮಾಡೋಕೆ ಸಣ್ಣ ಸಣ್ಣ ಬ್ರಿಡ್ಜ್ ಅಷ್ಟೇ ಮಾಡಿದ್ದಾರೆ, ಒಂದೇ ಬ್ರಿಡ್ಜ್ ಮಾಡಿದ್ದಾರೆ. ಸೊ ಯಾರಾದರೂ ಇಲ್ಲಿಗೆ ಬರೋರು ಇದ್ರಂತಾರೆ ಬೋಟಿಂಗ್ ಕನ್ಫರ್ಮ್ ಮಾಡ್ಕೊಂಡು ಬರ್ರಿ. ಬೋಟಿಂಗ್ ಮಾಡಿದ್ರೆ ಅಷ್ಟೇ ಸ್ವಲ್ಪ ನಿಯರಾಗಿ ಹೋಗಿ ಎಲ್ಲ ಥರ ಪಕ್ಷಿಗಳನ್ನು ನೋಡ್ಕೋಬೋದು. ಸೊ ವಾಕ್ ಮಾಡಿದರೆ ಏನು ಜಾಸ್ತಿ ಏನು ಕಾಣೋದಿಲ್ಲ. ಓಕೆನಾ? ಸೊ ಬೋಟಿಂಗ್ ಇದ್ದರೆ ಅಷ್ಟೇ ಪ್ಲ್ಯಾನ್ ಮಾಡಿರಿ, ಇಲ್ಲಾಂದರೆ ಬೇಡ.